ಬ್ಯಾಕ್ ಟು ಅನದರ್ ಲಾಗ್. ಸೊ ಇದು ಬಂದು ನನ್ನ ಸ್ಯಾಟರ್ಡೆ ಲಾಗ್ ಆಗಿರುತ್ತೆ. ಸೊ ನೋಡಿ ಮನೆ ಎಷ್ಟು ಗಲೀಜಾಗಿದೆ ಅಂತಂದರೆ, ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಯಾವ ರೀತಿ ಮಾಡಿಟ್ಟಿರ್ತಾರೆ ಡೈಲಿ, ಮತ್ತು ಯಾಕೆ ಡೈಲಿ ವಿಡಿಯೋ ಮಾಡೋದಕ್ಕಾಗೋದಿಲ್ಲ ಅಂದರೆ ಈ ಒಂದು ರೀಸನ್ಗೆ ಎಷ್ಟು ಗಲೀಜು ಮಾಡಿರ್ತಾರೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಒಂದು ಟೇಬಲ್ ಮೇಲೆ ತಿಂದಿರ್ತಕ್ಕಂಥ ಪ್ಲೇಟ್ಸು, ವಾಟ್ರ್ ಬಾಟಲ್ಲು, ಪೇಪರು, ಮತ್ತು ನನ್ನ ಒಂದು ಶಾಪಿಂದು ಕಸ್ಟಮರ್ ಸ್ಯಾರೀಸು ಅಲ್ಲೆಲ್ಲ ಇಟ್ಟಿದ್ದೀನಿ. ಸೊ ನೋಡಿ ಇಲ್ಲೆಲ್ಲ ನೋಡಿ ಯಾವ ಥರ ಹಂಡಿಟ್ಟೋಗಿದ್ದಾರೆ ಅಂತ. ಫುಲ್ಲು ನ್ಯೂಸ್ ಪೇಪರು ಏನೋ ಮಾಡೋದಕ್ಕೆ ಹೋದ್ರು, ಎಲ್ಲ ಹೆರ್ಚ್ಬಿಟ್ಟು ಹೊರಟೋದ್ರು. ಸೊ ಹಾಗಾಗಿ ವಾಕ್ಯೂಮ್ ಕ್ಲೀನರ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಮತ್ತು ನೆನ್ನೆಲ್ಲ ಬಟ್ಟೆ ವಾಶ್ ಮಾಡಿದ್ದು ಅದು ಸಹ ಇದೆ, ಅದನ್ನು ಸಹ ಎಲ್ಲ ಮಡಿಸಿಟ್ಟು ಇವತ್ತು ವಾರ ಎಲ್ಲ ಪೂಜೆ ಎಲ್ಲ ಇದೆ. ಆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವತ್ತು ಶಾಪಿಗೆ ಬೇರೆ ಹೋಗಬೇಕು. ಶಾಪಿಗೆಲ್ಲ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸುಮಾರು ಒಂದು 12:30 1 o'clock ಆದರೂ ಆಗ್ಬೋದು. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಮಧ್ಯಾಹ್ನ ಬೇಗ ಬಂದುಬಿಡ್ತಾರೆ ಮಕ್ಕಳು. ಹಾಗಾಗಿ ಅವ್ರದ್ದು ಬಂದಿದ ತಕ್ಷಣ ಅವರಿಗೆ ಊಟ ಎಲ್ಲ ಮಾಡಿ ಇಟ್ಬಿಟ್ಟು ನಾನು ಶಾಪ್ಗೆ ಹೋಗಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ದಿವಾನ್ ಕಾಟ್ ಮೇಲೆ ಯಾವ ರೀತಿ ಹರಡಿಟ್ಟಿದ್ದಾರೆ. ನನ್ನ ಮಗ ಎಸ್ಪೆಷಲಿ ಎಷ್ಟು ಫಸ್ಟಾಗಿ ಹರಡಿಟ್ಬಿಟ್ಟು ಹೋಗ್ತಾನೆ ಅಂದರೆ, ಅದೆಲ್ಲ ಎತ್ತಿಡೋಷ್ಟೊತ್ತಿಗೆ ನನಗೆ ತುಂಬಾ ಟೈಮ್ ತೊಗೊಳುತ್ತೆ, ತುಂಬಾ ಪೇಷನ್ಸು ಕೂಡ ಬೇಕು. ಮನೇಲಿರ್ತಕ್ಕಂಥ ಲೇಡೀಸ್ಗೆ ಎಷ್ಟು ಕೆಲಸ ಇರುತ್ತೆ ಅಂತಂದರೆ ಪಾಪ ಇದೆಲ್ಲ ಪ್ರತಿಯೊಂದೂ ಚಿಕ್ಕ ಚಿಕ್ಕ ಮಕ್ಕಳಂತೂ ಇದ್ರಂತೂ ಸಿಕ್ಕಾಪಟ್ಟೆ ಕೆಲಸಗಳಿರುತ್ತೆ. ಅವ್ರುಗಳು ಕೆಲಸಗಳು ಮಾಡೋದಿಗೆ ಸುಮಾರು ಒಂದು ಮಧ್ಯಾಹ್ನ ರೆಸ್ಟೇ ಇರೋದಿಲ್ಲ. ಮತ್ತೆ ಬರ್ತಾರೆ. ಮತ್ತೆ ಬಂದಮೇಲೆ ಮತ್ತೆ ಚೆನ್ನಾಗಿರೋದನ್ನೆಲ್ಲ ನೋಡಿಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಅದೇ ಥರನೇ ಎಲ್ಲ ಹರಡಿಟ್ಟಿರ್ತಾರೆ. ಸೊ ಎಲ್ಲರ ಮನೇಲೂ ಇದ್ದಾಗೆ ನಮ್ಮ ಮನೇಲೂ ಕೂಡ ಯೂಶ್ವಲಿ ಈ ಥರ ಎಲ್ಲ ಹರಡೋದು, ಕ್ಲೀನ್ ಮಾಡೋದು ಇದ್ದೇ ಇರುತ್ತೆ. ಇವತ್ತು ಸ್ವಲ್ಪ ಸ್ಯಾಟರ್ಡೆ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಬೇಕಿತ್ತು. ಹಾಗಾಗಿ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡೋದಿತ್ತು. ಇವತ್ತು ಸ್ವಲ್ಪ ಕೆಲಸ ಶಾಪಲ್ಲೇನು ಅಂಥ ಕೆಲಸ ಎಲ್ಲ ಇರಲಿಲ್ಲ. ಹಾಗಾಗಿ ಇವತ್ತು ಶಾಪಲ್ಲಿ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಹೇಳಿ ಇವತ್ತು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಕೆಲಸ ಎಲ್ಲ ಮುಗಿದ ಮೇಲೆ ಯಾವ ರೀತಿ ಮನೆ ನೀಟಾಗಿರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಫೈನಲಿ ಇಷ್ಟು ಕ್ಲೀನ್ ಆಗಿದೆ. ಇವಾಗ ಬರ್ತಾರೆ ಸ್ಕೂಲಿಂದ ಬಂದಮೇಲೆ ಯಾವ ರೀತಿ ಹಂಡಿರ್ತಾರೆ ಅಂತ ಒಂದ್ಸರಿ ತೋರಿಸ್ತೀನಿ. ಎಲ್ಲ ಕೆಲಸ ಎಲ್ಲ ಮುಗೀತು. ಇನ್ನು ಸ್ಕೂಲಿಂದ ಮಕ್ಕಳು ಬಂದಿದ್ದ ತಕ್ಷಣ ಅವ್ರಿಗೇನಾದರೂ ಮಾಡಿಕೊಡ್ಬೇಕು ಮತ್ತು ಅಡುಗೆ ಏನಾದರೂ ಮಾಡಿ ಕೇಳ್ಬಿಟ್ಟು ಮಾಡೋಣ ಅಂತ ಹೇಳಿ. ಸೊ ಅಡುಗೆ ಮನೆ ಎಲ್ಲ ನೋಡಿ ಈ ಥರ ಎಲ್ಲ ಕ್ಲೀನಾಗಿದೆ. ಸೊ ನಾನು ಇವಾಗ ಕ್ಲೀನಾಗಿರೋದ್ರಿಂದ ಇವಾಗ ಸ್ವಲ್ಪ ಫ್ರೆಶ್ನರ್ ಹಾಕ್ಬಿಡ್ತೀನಿ. ಏರ್ ಫ್ರೆಶ್ನರ್ ಹಾಕಿದ್ರೆ ಸ್ವಲ್ಪ ಮನೆ ಕ್ಲೀನ್ ಮಾಡ್ದಂಗೂ ಅನಿಸಿರುತ್ತೆ. ಸ್ವಲ್ಪ ಪರ್ಫ್ಯೂಮ್ಸ್ ಎಲ್ಲ ಬರ್ತಾಯಿರೋ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ ಅಂತ ಹೇಳಿ ಏರ್ ಫ್ರೆಶರ್ ಹಾಕ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಇದು ಓಡೋಲಿನ್ ಅವ್ರದ್ದು. ಸೊ ಹಾಗಾಗಿ ಇದನ್ನು ನಾನು ಮನೆ ಕ್ಲೀನ್ ಮಾಡಿದಾಗೆಲ್ಲ ಪ್ರತಿ ಸಾರಿನೂ ಸಹ ಈ ಥರ ಏರ್ ಫ್ರೆಶ್ನರ್ ಹಾಕ್ತಾಯಿರ್ತೀನಿ. ರೂಮ್ ನೋಡಿ, ನಾನು ಕೆಲಸ ಮುಗಿಸೋ ಹೊತ್ತಿಗೆ ಮಕ್ಕಳು ಕೂಡ ಸ್ಕೂಲಿಂದ ಬಂದೇ ಬಿಟ್ಟರು. ಸೊ ಬಂದಿದ್ದ ತಕ್ಷಣ ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿಕೊಟ್ಬಿಟ್ಟು ನಂತರ ನಂದು ಪೂಜೆ ಎಲ್ಲ ಆಗಿರಲಿಲ್ಲ. ಪೂಜೆ ಎಲ್ಲ ಅವ್ರು ಬಂದಮೇಲೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಅದನ್ನು ಹಾಗೆ ಹೋಲ್ಡಲ್ಲಿಟ್ಟಿದ್ದೆ. ಇವತ್ತು ಶಾಪಿಗೆ ಹೋಗೋದು ಡೌಟೇ ಅಂತ ಅಂದ್ಕೊಳ್ತೀನಿ. ಏನು ತಾಳಮ್ಮ? ಓ ಎನ್ನ ಬೇಡ ಬಿಡು, ನಿನ್ಗೆ ಊಟನೇ ತಿನ್ನಲ್ಲ, ಇನ್ನು ಅದು ತಿಂತೀಯಾ? ಏಯ್ ನೀಟಾಗಿ ಎತ್ತಿಡು ಶೂಸ್ನೆಲ್ಲ. ಇವಾಗ ಮನೆ ಕ್ಲೀನ್ ಮಾಡಿದ್ದೀನಿ. ನೀಟಾಗಿ ಎತ್ತಿಟ್ಬಿಟ್ಟು ಒಳಗಡೆಗೆ ಬರಬೇಕು. ಹಾಂ, ಮಣ್ಣು ಫುಲ್ ಆಗಿದೆ. ಕೆಳಗಡೆ ಹೋಗಿ ಪ್ಯಾಸೇಜಲ್ಲಿ ತೊಳ್ಕೊಂಬ ಕಾಲನ್ನ. ತನುಷ್ ಎಲ್ಲ ಹಾಕೋದು ಡಸ್ಟ್ಬಿನ್ ಒಳಗೆ ಹಾಕು. ಹಿಂಗೆ ಮನೆ ತುಂಬ ಅಂಡೋದು. ಇಷ್ಟೊತ್ತಕ್ಕ ಆಯಿತು ಗೊತ್ತಾ ಕ್ಲೀನ್ ಮಾಡೋದು. ನೋಡ ಏನು ಹೋಯ್ತು? ನೀನು ಶೂಸ್ ಬಿಚ್ಬಿಟ್ಟು ಒಳಗಡೆಗೆ ಇದು ಮಾಡ್ಕೊಂಡು ಬಾ. ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇಷ್ಟೊತ್ತಕ್ಕ ಆಗುತ್ತೆ. ಕಾಲು ಮುರಿದೋಗ್ಬಿಡ್ಲಿ ಬಿಡು. ಅಲ್ಲ, ನಾನು ಅಪ್ಪ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದು. ಮಣ್ಣಲ್ಲಿ ಕೂರಿಸಿದ್ರಾ? ಅವ್ರಿಗೇನು ಗೊತ್ತಾಗೋದು ಬೇಡವಾ? ಮಣ್ಣಲ್ಲೆಲ್ಲ ಕೂರಿಸ್ತಾರ? ನೀಟಾಗಿ ಎತ್ತಿಟ್ಟು ಕೆಳಗೆ ಬೀಳುತ್ತೆ. ಮತ್ತೆ ಅದನ್ನು ವಾಶ್ ಮಾಡಬೇಕು ಅಂದರೆ ಹಿಂಸೆ ಗೊತ್ತಾ? ಅಲ್ಲೋಲ್ಲ ಏನು ನಾಟಕ ಆಡ್ತಾನೆ. ಏನು ಮೂಳೆ ಮುರಿದಾಯ್ತು ನೋಡು. ಬ್ಯಾಗ್ ತೊಗೊಂಡು ಬಂದು ಎಲ್ಲಿಕ್ಕದು? ತೊಗೊಂಡೋಗಿ ರೂಮೊಳಗೆ ಇಕ್ಕೋಗು. ಹೋಗೋಗು ನೀನು. ಮತ್ತೆಲ್ಲ ಇಲ್ಲ ಅಂಡಬೇಡಿ. ಕಾಲು ತೊಳಿ, ಹಂಗೆ ಕಾಲು ತೊಳ್ಕೊಂಡು ಬಾ.
ಮಕ್ಕಳು ಸ್ಕೂಲಿಂದ ಬಂದಿದ ತಕ್ಷಣ ಊಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಳ್ತೀವಿ ಅಂತ ಹೇಳಿ ಇಬ್ಬರು ಮಲ್ಕೊಂಡಿದ್ರು. ನಾನು ಅಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ರಸಾಯನ ಮಾಡ್ಕೊಳ್ತಿದ್ದೆ. ಪೂಜೆಗೆ ನೈವೇದ್ಯಕ್ಕೆ ಅಂತ ಹೇಳಿ ರಸಾಯನ ಮಾಡ್ಕೊಳ್ತಿದ್ದೀನಿ. ಸೊ ಬಾಳೆಹಣ್ಣು ಊರಿಂದ ತೊಗೊಂಡು ಬಂದಿದ್ವಲ್ಲ, ಹಾಗಾಗಿ ಅದು ಎಲ್ಲ ಫುಲ್ಲು ಒಂದೇ ಸರಿ ಹಣ್ಣಾಗ್ಬಿಟ್ಟಿರುತ್ತೆ. ಹಾಗಾಗಿ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಈ ಥರ ಒಂದು ರಸಾಯನ ಮಾಡಿಕೊಂಡ್ರೆ ಮಕ್ಕಳು ಎದ್ದಿದ ತಕ್ಷಣ ತಿಂತಾರೆ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಅವಲಕ್ಕಿ, ಬಾಳೆಹಣ್ಣು ಮತ್ತು ಜಸ್ಟ್ ಸ್ವಲ್ಪ ಸಕ್ಕರೆ, ಸ್ವಲ್ಪ ಏಲಕ್ಕಿ ಪೌಡರು, ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡಿದ್ದೆ ಅಷ್ಟೇ. ಜಾಸ್ತಿ ಇದಕ್ಕೆ ತೆಂಗಿನಕಾಯಿ ತುರಿ, ಡ್ರೈ ಫ್ರೂಟ್ಸು ಎಲ್ಲ ಏನೂ ಹಾಕಿರಲಿಲ್ಲ. ಸೊ ದೇವ್ರ ಪೂಜೆಗೆ ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಈವ್ನಿಂಗು ಅಮ್ಮನ ಮನೆಗೆ ಹೋಗೋ ಪ್ರೋಗ್ರಾಮ್ ಇತ್ತು. ಅಮ್ಮನ ಮನೆಗೆ ಹೋಗೋಕ್ಕಿಂತ ಮುಂಚೆ ತಮ್ಮ ಬರ್ತೀನಿ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಹಾಗಾಗಿ ಅವನು ಕೂಡ ಬಂದ. ಹೆಂಗಿದೆ ನೋಡಿ, ಅವಾಗಲೇ ಹೆಂಗಿತ್ತು, ಇವಾಗ ಹೆಂಗಿದೆ. ನಾನೆಲ್ಲ ರೆಡಿ ಮಾಡೋಗ್ತೀನಿ. ಯಾಕೆ ಯಪ್ಪ, ನೋಡು 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 ಮೊಬೈಲ್. ಒಬ್ಬ ಒಬ್ಬ ದೇವ್ರೇ ರೀ, ನಮ್ಮ ಅಮ್ಮನ ಹತ್ರ ಮಾತಾಡಕ್ಕೆ ಬಿಡಲ್ಲ ರೀ. ಅಲ್ಲ ಅಲ್ಲ ಯಪ್ಪ, ಕೇಳಿ 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 ಕೇಳಿ. ಕೊಡ ಕೊಡ, ಕೊಡ ಕೊಡ, ಕೊಡು. ತಡಮ್ಮ, ತಗೋ 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 ತಗೋ. ಅಜ್ಜಿ ಜೊತೆ, ಅಜ್ಜಿ ಜೊತೆ ಮಾತಾಡು. ಅಲೋ ಅನ್ನು, ಅಲೋ ಅನ್ನು, ಅಲೋ ಅನ್ನು, ಅಲೋ ಅನ್ನು. ಅಜ್ಜಿ ಜೊತೆ ಮಾತಾಡು. ಅತ್ತೆ ಜೊತೆ ಹೆಂಗೆ ಮಾತಾಡೋದು ಫೋನಲ್ಲಿ? ರಾಘವಿ, ಅತ್ತೆ ಜೊತೆ ಹೆಂಗೆ ಮಾತಾಡೋದು ಫೋನಲ್ಲಿ? ಹೆಂಗೆ ಮಾತಾಡ್ತೀಯ ತೋರಿಸು ನನಗೆ. ಓಡಾಡ್ಕೊಂಡು ಮಾತಾಡ್ತಾಳಂತೆ. ಹೆಂಗೆ ಮಾತಾಡ್ತೀಯ ತೋರಿಸು ಚಿನ್ನು, ನನಗೆ ತೋರಿಸು ಚಿನ್ನು. ಅಲ್ಲೋ ಅಲ್ಲೋ, ತೋರಿಸು ತೋರಿಸು, ಹೆಂಗೆ ಮಾತಾಡೋದು ತೋರಿಸು ನನಗೆ. ತೋರಿಸು ತೋರಿಸು. ಓ ಹಂಗೆ ಬಾಯಾರಿಗೆಲ್ಲ ಇಟ್ಕೊಂಬಾರ್ದು. ಚಲೋ ರಾಜಂಗೆ ಸ್ವೀಟೇ ಕೊಡ್ಲಿವಲ್ರಿ, ಆಗ್ಲೇ ತಿನ್ನಂತೀರಿ. ಓ ನೋಡ್ದಾ ಅಣ್ಣ, ಇದು HL ಕೊಡ್ತಾರೆ ಅದನ್ನು. ನಮ್ಮನೇಲೆಲ್ಲ ಖಾಲಿ ಮಾಡೋರು ಅನ್ಸುತ್ತೆ. ತಗೋ ನೀನು ತಿನ್ನು. ಮೈಸೂರು ಪಾಕ್ ಐತೆ. ಮೈಸೂರು ಪಾಕ್ ಬೇಕಾ? ಮೈಸೂರು ಪಾಕ್ ಓಪನೇ ಮಾಡಿಲ್ಲ ಅಲ್ವಾ? ಇದು ಓಪನ್ ಆಗಿಲ್ಲ ಇದು. ಎಸ್, ನಮ್ಮದು ಫುಲ್ಲು ಟ್ಯಾಂಕ್ ಖಾಲಿ ಆಗೈತಿ. ಇದು ನನಗಿಷ್ಟ. ನಿಮ್ಗೆ ಯಾವ್ದು ಇಷ್ಟ? ಅಯ್ಯೋ ನೀಟಾಗಿ ಓಪನ್ ಮಾಡಲಾ? ತಳು ತಳು ತಳು. ನಂದಿನಿಯವ್ರದ್ದು ಕೊಡ್ತಾರೆ ಅವಾಗವಾಗ. ಇದು ಚೆನ್ನಾಗಿರುತ್ತೆ. ಇದು ಕಾಜು, ಇದು ಕಾಜು, ಇದು ಗೋಡಂಬಿ. ಇದಿರಬೇಕು, ಬೇರೆ ಡ್ರೈ ಫ್ರೂಟ್ಸ್ ಯಾವುದು ಅಂತ ಗೊತ್ತಿಲ್ಲ. ಎಲ್ಲ ಕಟ್ಲೆಟ್ ಮಾಡಿರ್ತಾರೆ. ಡ್ಯಾಡಿ ಏನಾದ್ರು ಮಾತಾಡ್ಸ್ತಾ? ಮಗಳು ಮನೆಗೆ ಬಂದ್ಲು, ಏನಾದ್ರು ಮಾತಾಡ್ಸೋಣ. ಏನು ಕೇಳ್ಬೇಡ. ಏನು ಡ್ಯಾಡಿ, ಏನು ಸಮಾಚಾರ? ಯಾಕೆ ಕೈ ಮುಗಿತೀಯ ನನಗೆ? ಏನು ನೈಲ್ ಪಾಲಿಶ್ ಎಲ್ಲ ಹಾಕೊಂಬಿಟ್ಟಿದ್ಯಲ್ಲ? ನೈಟು ಪಾಲಿಶ್ ಎಲ್ಲ ಹಾಕೊಂಬಿಟ್ಟಿದ್ದೀನಿ. ಹುಡುಗ? ಓ ಎಸ್ ಎಸ್. ಎಷ್ಟು ವರ್ಷ? ಎಷ್ಟು ವರ್ಷ? 9 ವರ್ಷ. ಅಮ್ಮ 9 ವರ್ಷದ ಹುಡುಗ ಕಣಮ್ಮ ಡ್ಯಾಡಿ. ಹಂಗೆ ಕತೆ. ಹೆಣ್ಣು ನೋಡಬೇಕು 15 ವರ್ಷಕ್ಕೆ. ಇವಾಗ ಅಮ್ಮ ಮಾಡೋದು ಸಾಕಾಗಲ್ಲ ಕೆಲಸ, ಇನ್ನೊಂದು ಮದುವೆ ಮಾಡಿಬಿಟ್ಟು ಇನ್ನೊಬ್ರು ಕೈಲಿ ಮಾಡ್ಸೋಣ ಅಂತ ಅಲ್ವಾ ಡ್ಯಾಡಿ? ತಾತನ ಕತೆ. ಹುಡುಗ ಅಂತೆ, ಹುಡುಗ. ಏಯ್ತಾ ಬಾಯ್ಲಿ ಎಲ್ಲ ಎಲ್ಲ ಕಡ್ಡಿ ಕಡ್ಡಿ ಕಡ್ಡಿ. ಬಾ 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 ಬಾ. ಎಲ್ಲಿ ನೋಡ್ಕೊಂಬಂದಿದ್ದೀರಿ ಹುಡುಗಿನ? ಅಮೇರಿಕಾ. ಓಹೋ ಅಮೇರಿಕಾ. ಹಂಗ ನೀನು ಹೋಗ್ತೀಯ ಅಮೇರಿಕಕ್ಕೆ? ಅಮೇರಿಕಕ್ಕೆ ಹೋಗ್ತೀಯ ಡಿಡಿ? ಈತ ನೋಡು, ತಾತ ಮದುವೆ ಆಯ್ತದಂತೆ ಇನ್ನೊಂದು. ನೋಡಿ 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 ಹೆಂಗೆ ನೋಡ್ತಾಳೆ ನೋಡಿ ಅವಳು. ಅಯ್ಯೋ 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 ಅಯ್ಯೋ. ತಾತ ಬೈತದ? ಅಲ್ಲ ಹೆಂಗೆ ಆ್ಯಕ್ಟ್ ನೋಡಿ ಹೆಂಗೆ ಮಾಡ್ತಾಳೆ ಅವಳು. ಆ್ಯಕ್ಟ್ ನೋಡಿ ಹೆಂಗೆ ಮಾಡ್ತಾಳೆ. ಏ ಚಿನ್ನು
ತಮ್ಮನ ಮಗಳಿಗೆ ಕಾಲು ಬಂದಿರೋದ್ರಿಂದ ಮನೆ ತುಂಬ ಓಡಾಡ್ತಾಳೆ. ಸೊ ಮಕ್ಕಳು ಮನೆ ತುಂಬ ಓಡಾಡ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇವಾಗ 1 ಇಯರ್ 1 ಮಂತ್ ಆಗಿರೋದ್ರಿಂದ ತುಂಬ ಬೇಗನೆ ನಡೆಯೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಸೊ ಮನೆ ತುಂಬ ಓಡಾಡಿಕೊಂಡು ಊಟ ಮಾಡಿಕೊಂಡು ಮಕ್ಕಳು ಅದ್ರ ಜೊತೆಗೆ ಅವಳ ಜೊತೆ ಆಟ ಆಡಿಕೊಂಡು ಖುಷಿ ಪಡ್ತಾಯಿದ್ರು. ಸೊ ಸ್ಯಾಟರ್ಡೇ ಆಯಿತು ಅಂದರೆ ಯೂಶ್ವಲಿ ನಾವು ಅಮ್ಮನ ಮನೆಗೆ ನೈಟ್ ಊಟಕ್ಕೆ ಬರ್ತೀವಿ. ಸೊ ಅಮ್ಮ ಬಂದು ರೊಟ್ಟಿ ಮಾಡ್ತೀನಿ ಅಂತ ಹೇಳಿ ಕರೆದಿದ್ರು. ಹಾಗಾಗಿ ರೊಟ್ಟಿ ಮಾಡ್ತಾಯಿದ್ರು. ಅಮ್ಮನ ಜೊತೆ ಮಾತಾಡಿಕೊಂಡು ಅಮ್ಮ ರೊಟ್ಟಿ ಚೆನ್ನಾಗಿ ಮಾಡ್ತಾರೆ. ಸೊ ಅದ್ರ ಜೊತೆ ಕುಂಬಳಕಾಯಿ ಪಲ್ಯನೂ ಕೂಡ ಮಾಡಿದ್ರು. ಯಾಕೆ ಇಷ್ಟೊಂದು ಬೇಯಿಸಿದ್ಲು? ನೀರು ಬಿಟ್ಕೊಂಡಿರ್ಲಿಲ್ಲ. ನಾನು ನೀರು ಫುಲ್ಲು ಡ್ರೈ ಮಾಡ್ಬಿಟ್ಟು ಹಾಕಿದೆ. ನೀನು ನೀರು ಇದ್ದಂಗೆ ಸ್ವಲ್ಪ ಹಾಕಿದ್ದ. ನೀರಲ್ಲಿ ಡ್ರೈ ಮಾಡಿದ್ದು ನಾನು ಚೆನ್ನಾಗಿ ಸೋರ್ಸ್ಬಿಟ್ಟು ನೀರು ತೊಳೆದಿದ ತಕ್ಷಣ ಸುಡ್ದ. ಅದಕ್ಕೆ ನೀರಿರ್ತದೆ. ಅದ್ರೊಳಗೆ ನೀರಿನ ಅಂಶ ಇರ್ತದಲ್ಲ, ಅದು ಇದಾಗಿರ್ತದೆ. ಹಂಗಾಗಿ ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತೀನಿ. ನಂಗೆ ರೊಟ್ಟಿನೇ ಸರಿಯಾಗಿ ಮಾಡಕ್ಕೆ ಬರಲ್ಲ ಕಣವ. ಎಷ್ಟು ಟ್ರೈ ಮಾಡ್ತೀನಿ ನಾನು. ಎಲ್ಲಿ ದೆಬ್ಬೆಲಿ? ಯಪ್ಪ ದೆಬ್ಬೆಲೆಲ್ಲ ಇಡ್ತೀನಿ ಅಂತೀಯಲ್ಲಮ್ಮ. ನೋಡು ಎಷ್ಟು ನೀಟಾಗಿ ಬಳಿತೀಯಾ. ನಂಗೆ ಅಲ್ಲಿ ನೀಟಾಗಿ ಬಳಿಯೋಕ್ಕೆ ಬರಲ್ವೇ, ಅಂದರೆ ಕೈ ಸುಟ್ಟೋತದೆ ಅಂತ ಭಯ. ನೋಡು ನೋಡು ಎಷ್ಟು ಚೆನ್ನಾಗಿ ಮಾಡ್ತೀಯಾ. ಎಕ್ಸ್ಪೀರಿಯನ್ಸ್. ನೋಡು ಎಷ್ಟು ಚೆನ್ನಾಗಿ ಬಳಿತೀಯ ನೀನು. ಅದ್ರ ಮೇಲೆ ಬಂದು ಕೈಯಲ್ಲಿ ಸುಡ್ತದೆ. ಚೆನ್ನಾಗಿ ಸುಡ್ತೀಯ ಬಿಡು. ಅನ್ನ ಸೀತಾದೆ. ಆಫ್ ಮಾಡ್ಲಾ? ಅಂದರೆ ನಂಗೆ ಅದೇನಮ್ಮ ಅದು ಮಾಡೋಕ್ಕೆ ಬರಲ್ಲ. ಆದ್ರೂ ತಡ ಅದು ಯಾಕೋ ಸರಿಯಾಗಿ ಎದೊಳಲ್ಲ. ಒಂದೇ ಮೀಡಿಯಮ್ ಆಗಿ ಎದೊಳಗೆ ಕಮ್ಮಿ ಮಾಡ್ಕೋಬಾರ್ದು. ನಮ್ಮ ಪುಣ್ಣಿನ ಹಂಗೆ ಕಮ್ಮಿ ಮಾಡ್ಬೇಕು. ಕಡಿಮೆ ಮಾಡಿದ್ರೆ ಬರಲ್ಲ ಅದು. ಬಿಸಿ ಜಾಸ್ತಿ ಉರಿ ಇರಬೇಕು, ಆವಾಗಲೇ ರೊಟ್ಟಿ ಚೆನ್ನಾಗಿ ಬರೋದು. ಡ್ಯಾಡಿ ಡ್ಯಾಡಿ ಬಾ ರೊಟ್ಟಿ ಎಲ್ಲಿ ಬಾ ಡ್ಯಾಡಿ ಊಟ ಮಾಡು. ಅಲ್ಲಿ ಇವಾಗ ನೋವು ಬಲ್ವಂತ ಡ್ಯಾಡಿಗೆ? ನೋವು ಬರ್ತದಾ? ಆಲೆ ನೋವು ಅಂದಿದ ತಕ್ಷಣ ಅಮ್ಮ ಆಗಲೇ ಕೈ ಕೆನ್ನೆ ಮೇಲೆ ಹೊಂಟೋಯ್ತು ಡ್ಯಾಡಿಗೆ. ಇನ್ನು ರೊಟ್ಟಿ ತಿನ್ಬೇಕಾದ್ರೆ ಇನ್ನೊಂದಷ್ಟು ಡ್ರಾಮಾ ಆಡ್ತದೆ. ಅಯ್ಯೋ ರೊಟ್ಟಿ ಇಕ್ಬಿಟ್ಟೋಳೆ ರೊಟ್ಟಿ. ಹಾಂ ಹಂಗೆ. ಏನವ್ವ ಮೊಬೈಲ್ ಕೊಡ್ಬೇಕಾ ನಿನಗೆ? ಮೊಬೈಲ್ ಕೊಡ್ಬೇಕಾ? ಎತ್ಕೊಬೇಕಂತೆ. ನೋಡು 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 ಫೋನ್ಗೆ ಡ್ಯಾಡಿ ಬಾ ಡ್ಯಾಡಿ. ಏನಮ್ಮ ಫೋನ್ ಕೊಡು ಅಂತ ನೋಡೆ ಹೆಂಗೆ ಕೊಡ್ಲಾ? ಫೋನ್ ಕೊಡ್ಲಾ? ಎಲ್ಲೋದು ನೋಡು. ಅಮ್ಮ ಇಲ್ಲಿ ಬಿಸಿ ಬಿಸಿ ರೊಟ್ಟಿ ಮತ್ತು ತುಪ್ಪ, ಕುಂಬಳಕಾಯಿ ಪಲ್ಯ, ಅದ್ರ ಜೊತೆಗೆ ಸ್ವಲ್ಪ ಗೋಬಿ ಮಂಚೂರಿ ತೊಗೊಂಡು ಬಂದಿದ್ವಿ ಹೊರಗಡೆಯಿಂದ. ಅದನ್ನು ಸ್ವಲ್ಪ ಹಾಕ್ಕೊಂಡು ತಿಂತಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿ ರೊಟ್ಟಿ ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ. ಅಮ್ಮ ಬಂದಾಗೆಲ್ಲ ಬಿಸಿ ಬಿಸಿ ರೊಟ್ಟಿ ಹಾಕಿ ಕೊಟ್ಟಿದ ತಕ್ಷಣ ನಾನು ತಿನ್ಕೊಳ್ತಾ ಇರ್ತೀನಿ. ಇಲ್ಲಿ ತಮ್ಮನ ಮಗಳು ಮನೆ ತುಂಬ ಓಡಾಡ್ತಿದ್ಲು. ಅವಳು ನೋಡ್ತಾ ಇದ್ರೆ ನನ್ನ ಮಕ್ಕಳು ನಾನು ಯಾವ ರೀತಿ ಬೆಳೆಸ್ದೆ ಮತ್ತು ಯಾವ ರೀತಿ ನೋಡಿಕೊಂಡೆ, ಅವ್ರುಗಳು ಒಂದು ಬೆಳವಣಿಗೆ ಎಲ್ಲ ಯಾವ ರೀತಿ ಇತ್ತು ಅಂತ ಹೇಳಿ ನನಗೆ ಒಂದೊಂದ್ಸರಿ ಮೈಂಡ್ಗೆ ರೀಕಾಲ್ ಆಗ್ತಿರುತ್ತೆ. ಸೊ ಅವಳು ನೋಡ್ತಾ ಇದ್ರೆ ನನ್ನ ಮಕ್ಕಳು ಯಾವ ಸ್ಟೇಜಲ್ಲಿ ಬೆಳೆದ್ರು ಮತ್ತು ಯಾವ ಸ್ಟೇಜಲ್ಲಿ ಅವರು ಓಡಾಡಿದ್ರು, ಯಾವ ಥರ ಊಟ ಮಾಡ್ತಿದ್ರು ಅನ್ನೋದೆಲ್ಲನೂ ನನಗೆ ಮೆಮೊರಿ ಬರ್ತಿತ್ತು. ಸೊ ನನ್ನ ಮಕ್ಕಳನ್ನ ಬೆಳೆಸಿದಾಗ ಒಂದು ಸ್ವಲ್ಪ ಏಜ್ ಡಿಫ್ರೆನ್ಸ್ ಇರೋದ್ರಿಂದ ಮಕ್ಕಳಲ್ಲಿ ಮಗಳಿಗೆ ಸ್ವಲ್ಪ ಜಾಸ್ತಿ ಏಜ್ ಆಗಿದೆ ಮತ್ತು ಮಗನಿಗೆ ಸ್ವಲ್ಪ ಚಿಕ್ಕ ಏಜು. ಸೊ ಅವರಿಬ್ಬರನ್ನ ನಾನು ಯಾವ ರೀತಿ ಮ್ಯಾನೇಜ್ ಮಾಡಿದೆ ಅನ್ನೋದು ಒಂದೊಂದು ಟೈಮು ನನ್ನ ತಮ್ಮನ ಮಗಳು ನೋಡಿದಾಗ ನನಗೆ ಆ ಮೆಮೊರೀಸ್ ಎಲ್ಲ ಬರ್ತಾಯಿತ್ತು. ಸಾಲು ಬಂದಿರೋದು ಸಾಕು ಕೊಡೋ ಅವಳಿಗೆ. ತಿನ್ಸ್ಲಿ ಅಂತ ಖಾರ ರಾಘವಿ ಏನು ಮನೆ ತುಂಬ ಹಿಂಗೆ ಓಡಾಡ್ತಿಯಲ್ಲ? ಪುಟ್ಟು ಕಾಲಿಕ್ಕೊಂಡು ಕೃಷ್ಣ ಜನ್ಮಾಷ್ಟಮಿಗೆ ವೈಟ್ದು ಇದಾಕ್ಬಿಟ್ಟು ಬಿಟ್ಬಿಡು ಪೂರ್ಣಿಮಾ. ಮನೆ ತುಂಬ ಹೆಜ್ಜೆ ಹಾಕ್ಬಿಡ್ಲಿ. ಈ ವಯಸ್ಸಾದವರಿಗಂತೂ ಮನೇಲಿ ಮಕ್ಕಳಿದ್ಬಿಟ್ರೆ ತುಂಬ ಖುಷಿ ಅವರಿಗೆ. ಈ ಥರ ಆಟ ಆಡೋ ಮಕ್ಕಳಿದ್ರೆ ಆಟ ಆಡಿಸ್ಕೊಂಡು ಅವ್ರನ್ನ ನೋಡ್ಕೊಳ್ಳೋದೇ ಚೆನ್ನಾಗಿರುತ್ತೆ. ಅಜ್ಜಿ ತಾತಂಗೆ ಮೊಮ್ಮಕ್ಕಳಂದ್ರೆ ಪಂಚಪ್ರಾಣ. ಇಲ್ಲಿ ನನ್ನ ಮಕ್ಕಳನ್ನ ಇಷ್ಟು ದಿವಸ ನಮ್ಮಮ್ಮ ನೋಡಿಕೊಂಡು ಬೆಳೆಸಿ ಸಾಕಿ ದೊಡ್ಡವ್ರು ಮಾಡಿಕೊಟ್ಟಿದ್ರು. ಇವಾಗ ತಮ್ಮನ ಮಗಳನ್ನ ನೋಡಿಕೊಂಡು ಅವಳನ್ನ ಸಾಕಿ ದೊಡ್ಡದು ಮಾಡೋ ಜವಾಬ್ದಾರಿ ಇರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಅಜ್ಜಿ ಜೊತೆ ಅಂತ ಹೇಳಿ. ಅಯ್ಯೋ ಯವ್ವ
ಯೋ 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 ಸಾಕು 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 ಸಾಕು. ಅದು ಈಚ್ಕೊಂಡ್ಬಿಟ್ಟು ತುದಿ. ಏನು ಇಷ್ಟೊಂದು ಗಲಾಟಿ. ಯುವ 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 ಅಣ್ಣ ಬಂದವನೆ ಅಂತ ಎಷ್ಟೊಂದು ಖುಷಿ ನೋಡು ಮಗಿಗೆ. ಓ ದೇವ್ರೆ ನೋಡ್ದಾ. ಸೊ ನನ್ನ ತಮ್ಮನ ಮಗಳು ಫುಲ್ಲು ಹೈಪರ್ ಆ್ಯಕ್ಟಿವಿಟಿ. ಸೊ ಹಾಗಾಗಿ ಅವಳನ್ನ ಕಂಟ್ರೋಲ್ ಮಾಡೋದೇ ಸ್ವಲ್ಪ ಕಷ್ಟ. ಸೊ ಇನ್ನು ಚಿಕ್ಕವಳಿರೋದ್ರಿಂದ ಅವಳಿಗೆ ಇವಾಗಲೇ ಸ್ವಲ್ಪ ತುಂಬ ಅಂದರೆ ತುಂಬ ಈಗಿನ ಮಕ್ಕಳು ತುಂಬ ಎಷ್ಟು ಹೈಪರ್ ಇರ್ತಾರೆ ಅಂದರೆ ತುಂಬಾ ಹೈಪರ್ ಇರ್ತಾರೆ. ಬೆಳವಣಿಗೆಯಲ್ಲೂ ಅಷ್ಟೇ ಸಹ ತುಂಬಾ ಫಾಸ್ಟಾಗಿ ಬೆಳೀತಿರ್ತಾರೆ. ಅವರು ಒಂದು ಮಾತಾಗಿರ್ಬೋದು, ಅವರು ಒಂದು ನಡೆಯೋದಾಗಿರ್ಬೋದು, ಮತ್ತು ಓದೋದು ಆಗಿರ್ಬೋದು ಸಹ. ಸೊ ನೋಡಿ ಇಲ್ಲಿ ನಮ್ಮಮ್ಮ ಇಟ್ಕೊಂಡಿದ್ದಾರೆ ಅಂದ್ಬಿಟ್ಟು ಅವಳು ಎಷ್ಟು ಗಲಾಟೆ ಮಾಡ್ತಿದ್ದಾಳೆ ಅಂತ ಹೇಳಿ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ಒಂದು ಫ್ಯಾಮಿಲಿ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಲ್ಲಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೋಪ ನೋಡಮ್ಮ, ಅಮ್ಮ ಕೋಪ ನೋಡು ಸಕ್ಕಲ ಬಂದಿದೆ. ಓ ಓ ಓ ಎದೊಳ್ತಾಳೆ ಸುಮ್ಮನೆ ಇರು. ಎಲ್ಲೋ ಒಂಟ್ಲು. ಅಯ್ಯೋ ಬೈಕೊಂಡು ಹೋಯ್ತಾಳೆ. ಯಾರು ಬೈಕೊಂಡು ಹೋಗ್ತಾ ಇದೀಯ ಚಿನ್ನು? ಓ ಬೈಕೊಂಡು ಓಡಾಡ್ತಾಳೆ ಕಣಮ್ಮ. ಏನೋ ಬೈಕೊಂಡು ಓಡಾಡ್ತಾಳೆ ಕಣಮ್ಮ. ಅಮ್ಮ ಒಂಥರ ಇವಳು ಟೈಮ್ ಪಾಸ್ ಇದ್ದಂಗೆ ನಿನಗೆ. ಅವಳು ಟೈಮೇ ಗೊತ್ತಾಗಲ್ಲ ನೋಡೋಳು ಇರೋದು. ಓಡಾಡಕ್ಕೆ ನಿಂತ್ಕಡಾಗಿಂದಂತೂ ಬಾರಮ್ಮ ಚಿನ್ನು.